ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 99% ಜನರಿಗೆ ಅನ್ನನ ಉದ್ರುದ್ರಾಗಿ ಕುಕ್ಕರಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಗೊತ್ತಿರೋದಿಲ್ಲ. ಕೆಲವೊಬ್ಬರು ಪಾತ್ರೆಯಲ್ಲಿ ಮಾಡ್ತಾರೆ, ಉದ್ರುದ್ರಾಗಿ ಆಗುತ್ತೆ ಅಂತ. ಆದರೆ ನಾವು ಗ್ಯಾಸನ್ನ ಸೇವ್ ಮಾಡಬೇಕು ಅಂದರೆ ಕುಕ್ಕರಲ್ಲಿ ಮಾಡಬೇಕಾಗತ್ತೆ. ಈ ರೀತಿ ಕುಕ್ಕರಲ್ಲಿ ಮಾಡಿದ್ರೂ ಸಹ ಉದ್ರುದ್ರಾಗಿ ಇರುತ್ತೆ. ಪುಳಿಯೋಗರೆಗಾಗ್ಬೋದು ಅಥವಾ ಚಿತ್ರಾನ್ನಕ್ಕಾಗ್ಬೋದು ಉದ್ರುದ್ರಾಗಿದ್ರೇ ಟೇಸ್ಟಿಯಾಗಿರೋದು. ಅನ್ನ ಮುದ್ದೆ ಮುದ್ದೆ ಆಗಿಬಿಟ್ರೆ ಟೇಸ್ಟ್ ಅನಿಸೋದಿಲ್ಲ. ಆದ್ದರಿಂದ ನಾನಿಲ್ಲಿ ಪಾತ್ರೆನ ಬಳಸ್ತೇನೆ. ಕುಕ್ಕರಲ್ಲಿ ಯಾವ ರೀತಿಯಾಗಿ ಉದ್ರುದ್ರಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಫಸ್ಟು ಒಂದು ಕುಕ್ಕರ್ಗೆ ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಊಟಕ್ಕೆ ಬಳಸಿರಲ್ಲ ಸೋನಾ ಮಸೂರಿ ಅಕ್ಕಿ, ಅದೇ ಅಕ್ಕಿನೇ ಹಾಕ್ಕೊಂಡು ಈಗ ಇದು ಮುಳುಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ನಾವು ಇಲ್ಲಿ 2 ಸಾರಿ ತೊಳ್ಕೊಬೇಕು. ಅಕ್ಕಿನ ಸ್ಟೋರ್ ಮಾಡಬೇಕಾದ್ರೆ ಗೋಡನ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಹುಳ ಬೀಳಬಾರ್ದು ಅಂತ ಕ್ರಿಮಿ ಕೀಟನಾಶಕಗಳನ್ನೆಲ್ಲ ಹೊಡೆದಿರ್ತಾರೆ, ಅಂದರೆ ಔಷಧಿಗಳು ಪೌಡ್ರ್ಗಳೆಲ್ಲ ಹಾಕಿರ್ತಾರೆ. ಆದ್ದರಿಂದ ನಾವು ಅಕ್ಕಿನ ಚೆನ್ನಾಗಿ ತೊಳೆದೇ ನಾವು ಅನ್ನ ಮಾಡಬೇಕಾಗತ್ತೆ. ಒಂದು 2 ಸಾರಿ ಆದರೂ ಚೆನ್ನಾಗಿ ತೊಳ್ಕೊಂಬರ್ಬೇಕು ನೋಡಿ. ಒಂದು ಸರಿ ತೊಳ್ಕೊಂಡಿದ್ದೀನಿ, ಈ ನೀರನ್ನೆಲ್ಲ ಬಸ್ತು ಮತ್ತೆ ಒಂದು ಸರಿ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ ನೋಡಿ. ಎಷ್ಟೊಂದು ಧೂಳೆಲ್ಲ ಬರ್ತಾ ಇದೆ, ಅದರಿಂದ ಚೆನ್ನಾಗಿ ತೊಳಿಬೇಕು ನೋಡಿ. ಇಲ್ಲಿ ಒಂದು ಸರಿ ತೊಳ್ಕೊಂಡಾಗಿದೆ, 2 ಸರಿ ಮತ್ತೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀವೇ ನೋಡ್ಬೋದು, ಫಸ್ಟ್ ತೊಳೆದಿದ್ರಲ್ಲ ಆ ನೀರಲ್ಲಿ ಬಿಳಿ ಬಿಳಿ ಪೌಡ್ರ್ ಅಂಶ ಎಲ್ಲ ಹೋಗ್ಬಿಡುತ್ತೆ. ಈಗ 2ನೇ ಸಾರಿ ನೋಡ್ಬೋದು ಅಷ್ಟೊಂದು ಬಿಳಿ ಬಿಳಿ ಅಂಶ ಇಲ್ಲ. ಈಗ ಈ ನೀರನ್ನು ಚೆನ್ನಾಗಿ ನೀಟಾಗಿ ಬಸ್ದು ಬಿಡ್ತೀನಿ. ನೀವೇನಾದರೂ ರೇಷನ್ ಅಕ್ಕಿ ಅಲ್ಲಿ ಮಾಡೋರಿದ್ದರೆ ಒಂದು 4ರಿಂದ 5 ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು. ರೇಷನ್ ಅಕ್ಕಿಯಲ್ಲಿ ಧೂಳು ಪೌಡರ್ ಎಲ್ಲ ಜಾಸ್ತಿ ಇರುತ್ತೆ, ಅದರಿಂದ ನಾವು 4ರಿಂದ 5 ಸರಿ ತೊಳ್ಕೊಳ್ಳೇಬೇಕು ನೋಡಿ. ಇಲ್ಲಿ 2 ಸರಿ ತೊಳ್ಕೊಂಡಾಗಿದೆ. ಈಗ ಇದಕ್ಕೆ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ನೀರನ್ನು ಸೇರಿಸಬೇಕು. 1 ಗ್ಲಾಸ್ ಅಕ್ಕಿ ಅಳತೆಗೆ 2 ಗ್ಲಾಸ್ ನೀರು ಬೇಕಾಗುತ್ತೆ. ಹಾಗೆ ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 4 ಗ್ಲಾಸ್ ನೀರನ್ನು ಸೇರಿಸಿದ್ರೆ ಕರೆಕ್ಟಾಗಿ ಸರಿ ಹೊಂದುತ್ತೆ. ಈಗ ಇದಕ್ಕೆ ರುಚಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಲಾಸ್ಟಲ್ಲಿ ಅನ್ನ ಉದ್ರುದ್ರಾಗಿ ಬರಬೇಕು. ಅಕ್ಕಿ ಹೇಗೆ ಇದ್ದರೂ ಉದ್ರುದ್ರಾಗಿ ಆಗುತ್ತೆ. ಈ ರೀತಿ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ನಾನಿಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೊಸ ಅಕ್ಕಿ ಆದರೂ ಪರವಾಗಿಲ್ಲ ಅಥವಾ ಹಳೆ ಅಕ್ಕಿ ಆದರೂ ಪರವಾಗಿಲ್ಲ, ಅನ್ನ ಉದ್ರುದ್ರಾಗಿ ಆಗುತ್ತೆ. ಈ ರೀತಿ 1 ಸ್ಪೂನ್ ಎಣ್ಣೆ ಹಾಕೋದ್ರಿಂದ ನೋಡಿ. ಈಗ ಸ್ಟವ್ ಮೇಲೆ ಇಟ್ಟು 2 ವಿಜಿಲ್ ಕೂಗಿಸ್ಕೊಳ್ತೀನಿ. 2 ವಿಜಿಲ್ ಬಂದು ಕಂಪ್ಲೀಟಾಗಿ ಇದ್ರ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟೊಂದು ಪರ್ಫೆಕ್ಟಾಗಿ ಉದ್ರುದ್ರಾಗಿ ರೆಡಿ ಆಗಿದೆ. ನೀವೇ ನೋಡ್ಬೋದು. ಚಿತ್ರಾನ್ನಕ್ಕಾಗಲಿ ಅಥವಾ ಪುಳಿಯೋಗರೆಗಾಗಲಿ ಏನು ಬೇಕಾದರೂ ಮಾಡ್ಕೊಳ್ಬೋದು. ತುಂಬಾ ಉದ್ರುದ್ರಾಗಿ ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಯಾವ ರೀತಿ ಕುಕ್ಕರಲ್ಲೇ ಮಾಡೋದು ಅಂತ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ದೆ ಆದರೆ ಟೈಮು ಸಹ ಸೇವ್ ಆಗುತ್ತೆ, ಹಾಗೆ ಸಿಲಿಂಡರು ಸಹ ಉಳಿತಾಯ ಆಗುತ್ತೆ ನೋಡಿ. ಇಲ್ಲಿ ನಾವು ಪಾತ್ರೆಯಲ್ಲಿ ಯಾವ ರೀತಿ ಅನ್ನನ ಗಂಜಿ ಬಸ್ತು ಮಾಡ್ತೀವಲ್ಲ ಅಷ್ಟೇ ಉದ್ರುದ್ರಾಗಿ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.